ಪಾಪಿ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಏರ್ ಸ್ಟ್ರೈಕ್ ನಡೆದಿದೆ. ಏರ್ ಸ್ಟ್ರೈಕ್ ಮಾಡಿ ಜಿಯೋ ಪಾಲಿಟಿಕ್ಸ್ನ ಮಾಸ್ಟರ್ ಅಂತ ಭಾರತ ಸಾಬೀತು ಮಾಡಿಕೊಂಡು ದೇಶವನ್ನ ಕೆಣಕಿದವರಿಗೆ ಪಾಠ ಕಲಿಸದೆ ಬಿಡಲ್ಲ ಅನ್ನೋ ಸಂದೇಶ ಈ ಆಪರೇಷನ್ ಸಿಂಧೂರದಿಂದ ರವಾನೆ ಆಗಿರೋದು. ಪಾಕ್ನ ಉಗ್ರಗಾಮಿ ಶಿಬಿರವನ್ನ ನಾಶಪಡಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ. ಜಾಗತಿಕ ಮಟ್ಟದಲ್ಲೂ ಕೂಡ ತಮ್ಮ ಪ್ರಾಬಲ್ಯವನ್ನ ಮೋದಿ ಸಾಬೀತುಪಡಿಸಿಕೊಂಡಿದ್ದಾರೆ. ಏರ್ ಸ್ಟ್ರೈಕ್ ಬಳಿಕ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈಗ ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ನೋ ಡೌಟ್ ಅಬೌಟ್ ಇಟ್. ಏರ್ ಸ್ಟ್ರೈಕ್ನ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ರಾಜಕೀಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಎಷ್ಟು ಪ್ರಭಾವಿ ಅನ್ನೋದು ಗೊತ್ತಾಗುತ್ತೆ. ಮೋದಿ ಕಾಲದಲ್ಲಿ ಉಗ್ರರು ಬಾಲ ಬಿಚ್ಚಿದ್ರೆ ಯಾವ ರೀತಿ ಹೆಡೆಮುರಿ ಕಟ್ಟಲಾಗುತ್ತೆ ಇನ್ನು ಮುಂದಕ್ಕೂ ಕೂಡ ಅನ್ನುವಂಥ ಸಂದೇಶ ಈ ಆಪರೇಷನ್ ಸಿಂಧೂರದ ಮೂಲಕ ರವಾನೆ ಆಗಿದೆ. ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಮೋದಿ ಕೈಗೊಂಡಂತಹ ಕ್ರಮಕ್ಕೆ ದೇಶದಲ್ಲಿ ಪಕ್ಷಾತೀತವಾಗಿ ಬೆಂಬಲ ಸಿಕ್ಕಿರೋದು. ಇದರಲ್ಲಿ ರಾಜಕಾರಣ ಮಾಡೋದಕ್ಕೆ ಹೋದ್ರೆ ಜನ ಅದನ್ನು ಗಮನಿಸ್ತಾರೆ, ಉತ್ತರ ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತಾರೆ. ಹಾಗಾಗಿ ಬಹುಶಃ ಈ ಸಲ ಯಾರು ಆ ಧೈರ್ಯ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಇದರಲ್ಲೂ ಅಂಕು ಡೊಂಕುಗಳನ್ನು ಹುಡುಕೋದು, ಸಾಕ್ಷಿ ಕೇಳೋದು ಇಂಥವು. ತಮ್ಮ ಅವಧಿಯಲ್ಲಿ ದೇಶದ ಭದ್ರತೆಗೆ ಧಕ್ಕೆಯಾಗೋದಕ್ಕೆ ಬಿಡಲ್ಲ ಅನ್ನೋ ಸಂದೇಶವನ್ನ ಮತ್ತೊಮ್ಮೆ ಸ್ಟ್ರಾಂಗ್ ಸಂದೇಶವನ್ನ ಮೋದಿ ರವಾನೆ ಮಾಡಿದ್ದಾರೆ. ಮೋದಿ ಅವಧಿಯಲ್ಲಿ ಸುಭದ್ರ ಸುರಕ್ಷಿತ ಭಾರತ ಅನ್ನೋದನ್ನ ಮೋದಿ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಯಾಕಂದ್ರೆ ಕೈಗೊಂಡಿರುವಂತಹ ನಿರ್ಧಾರಗಳು ಹಾಗಿದೆ. ಪಹಲ್ಗಾಮ್ ದಾಳಿಕೋರರಿಗೆ ಪಾಠ ಕಲಿಸುವಲ್ಲಿ ಪ್ರಧಾನಿ ಮೋದಿ ಯಶಸ್ವಿಯಾಗಿದ್ದಾರೆ. ಆ ಮೂಲಕ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಭಾರತದ ಮೇಲೆ ದಾಳಿಯಾದ್ರೆ ಸುಮ್ಮನೆ ಕೂರೋದಿಲ್ಲ, ನುಗ್ಗಿ ಹೊಡಿತೀವಿ ಅನ್ನೋದು. ಮತ್ತೆ ಇದು ಮೊದಲೇನಲ್ಲ, 3ನೇ ಸಲ ಪಾಕಿಸ್ತಾನಕ್ಕೆ ಈ ರೀತಿ ನುಗ್ಗಿ ಹೊಡಿತಾ ಇರೋದು. 1971ರ ನಂತರ ಮೊದಲ ಬಾರಿಗೆ ಪಾಕ್ನ ಭೂ ಪ್ರದೇಶದೊಳಕ್ಕೆ ನುಗ್ಗಿ, ಅಂದ್ರೆ ಸೇನೆ ನುಗ್ಗಿಲ್ಲ, ಬದಲಿಗೆ ಮಿಸೈಲ್ಗಳು ನುಗ್ಗಿದಾವೆ. ಭಾರತದ ವಾಯುಪಡೆ ಮತ್ತೆ ಸೈನಿಕರ ಜೀವಕ್ಕೆ ಹಾನಿಯಾಗದ ಹಾಗೆ ಈ ರೀತಿ ಯಶಸ್ವಿ ದಾಳಿ ನಡೆಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.